ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನೀವು ನನ್ನ ವಿಡಿಯೋ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತು ಗುರುವಾರ ಆಗಿತ್ತಲ್ಲ, ಇವತ್ತು ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಅದಕ್ಕೆ ಇವತ್ತು ವೆಜ್ಜು ರೆಸಿಪಿ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡುವ ಅಂದ್ಕೊಂಡೆ. ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಬಾಜಿ ಮತ್ತು ಬೆಂಡೆಕಾಯಿ ಗೊಜ್ಜು ಯಾವಾಗಲೂ ಮಾಡ್ತಾ ಇರ್ತೀವಲ್ಲ, ಅದು ಮಕ್ಕಳಿಗೆ ಇಷ್ಟ ಆಗೋಲ್ಲ. ಯಾಕಂದರೆ ಸ್ವಲ್ಪ ಲೋಳೆ ಲೋಳೆ ಟೈಪ್ ಇರುತ್ತೆ. ಬೆಂಡೆಕಾಯಿ ಯಾರು ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ಇವತ್ತು ನಾನು ಸ್ವಲ್ಪ ಬೆಂಡೆಕಾಯಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿ ಫ್ರೆಂಚ್ ಫ್ರೈ ಮಾಡುವ ಅಂತ. ಇದು ಯಾವ ಥರ ಆಗುತ್ತೆ ಅಂದರೆ, ಬೆಂಡೆಕಾಯಿ ಫ್ರೆಂಚ್ ಫ್ರೈ ಮಾಡಿದ ತಕ್ಷಣ ಮಕ್ಕಳು ಹಾಗೆ ಬರೀ ಬಾಯಲ್ಲೇ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ತೋರಿಸ್ತೀನಿ ನಾನು ಯಾವ ಥರ ಅಂತ. ಬೆಂಡೆಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಈಗ ತೋರಿಸಿದ್ನಲ್ಲ ಆ ಥರ ಉದ್ದುದ್ದಾಗಿ ಫಸ್ಟ್ ಎಲ್ಲ. ಈ ಬೆಂಡೆಕಾಯಿ ಏನಿದೆಯಲ್ಲ, ಅದನ್ನು ನಾವು ಮೊದಲೇ ಕ್ಲೀನಾಗಿ ವಾಶ್ ಮಾಡಿಕೊಂಡು, ಆಮೇಲೆ ಕ್ಲೀನಾಗಿ ಬಟ್ಟೆಯಲ್ಲೆಲ್ಲ ಒಂದು ಒರೆಸ್ಕೊಂಡು, ಆಮೇಲೆ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಯಾಕಂದರೆ ಮೊದಲೇ ನಾವು ಕಟ್ ಮಾಡಿಕೊಂಡು ತೊಳೆದ್ರೆ ಅದು ಲೋಳೆ ಅಂಶ ಹಾಗೇ ಇರುತ್ತೆ. ಅದು ಮೊದಲಿಗೆ ಲೋಳೆ ಆಗಿಬಿಡುತ್ತೆ ಫುಲ್ಲು. ಅದಕ್ಕೆ ಮೊದಲು ಎಲ್ಲ ಈ ಥರ ಮಾಡ್ಕೋಬೇಕು. ಈಗ ನಾನು ಫಸ್ಟ್ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ. ಯಾಕಂದರೆ ಅದು ಫುಲ್ ಲೋಳೆ ಎಲ್ಲ ಹೋಗಬೇಕು. ಆಮೇಲೆ ನಾವು ಅರಿಶಿನ ಪುಡಿ, ಉಪ್ಪು ಹಾಕೋಬೇಕು. ಎಷ್ಟು ಬೇಕು ಆಗುತ್ತೆ ನೋಡಿ. ನೋಡಿ, ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು. ನೀರಿನ ಅಂಶ ಎಲ್ಲ ಬಿಟ್ಟುಕೊಂಡು ಲೋಳೆನೂ ಹೋಗಬೇಕು. ಫುಲ್ ಡ್ರೈ ಥರ ಆ ಥರ ಬರಬೇಕು, ಕ್ರಿಸ್ಪಿ ಥರ ಬರಬೇಕು. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ, ಬೆಂಡೆಕಾಯಿ ಎಲ್ಲ ಸೀದೋಗೋದಂಗೆ ಆಗುತ್ತೆ. ಅದಕ್ಕೆ ಫಸ್ಟ್ ಈ ಥರ ಮಾಡಬೇಕು. ಈ ಬೆಂಡೆಕಾಯಿ ಇದೆಯಲ್ಲ, ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬೆಂಡೆಕಾಯಿ. ಈ ಬೆಂಡೆಕಾಯಿನ ನಾವು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಶುಗರ್ ಇದ್ದವರಿಗೆ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಬಿ ಪಿ, ಈ ಮಾನಸಿಕ ಒತ್ತಡ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಮತ್ತು ಏನಂದರೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಜೀರ್ಣ. ಯಾಕಂದರೆ ಅದು ಫೈಬರ್ ಕಂಟೆಂಟ್ಸ್ ಇರುತ್ತಲ್ಲ ಬೆಂಡೆಕಾಯಲ್ಲಿ, ಅದರಿಂದ ನಮಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಕಾನ್ಸ್ಟಿಪೇಷನ್ ಅದು ಯಾವುದೇ ರೀತಿ ಆಗೋದಿಲ್ಲ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದು ನೋಡಿದಾಗ ಚೆನ್ನಾಗಿ ಬಾಡಿರುತ್ತೆ ನೋಡಿ. ಎಲ್ಲ ಹಸಿ ಇದೆಲ್ಲ ಹೋಗಿರುತ್ತೆ. ಈ ಥರ ಲೋಳೆನೂ ಕೂಡ ಅಷ್ಟೊಂದು ಇರೋದಿಲ್ಲ, ಮೊದಲಿನಷ್ಟು ಎಲ್ಲ ಹೋಗಿದೆ. ಚೆನ್ನಾಗಿ ಕುದೀತಾ ಇದೆ. ಆಯಿಲ್ ಇನ್ನೊಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫುಲ್ ಆಯಿಲಲ್ಲೇ ಅದು ಫ್ರೈ ಆಗ್ಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ನಾನು 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ. ಸ್ವಲ್ಪ ಒಂದು ಹಾಫ್ ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಚೆನ್ನಾಗೆಲ್ಲ ಬಾಡಿಸ್ಕೋಬೇಕು. ಅವಾಗವಾಗ ನಾವು ತಳ ಹಿಡಿಯುತ್ತೆ ಅದು. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಬೇಕು. ಮತ್ತು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಒಂದೇ ಕಡೆ ಬೆಂದು ಬಿಡುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ಥರ ಇಡಬೇಕು. ನೆಕ್ಸ್ಟ್ ನಾನು ಗುರೆಳ್ಳು ಪೌಡ್ರ್ ಅಂತ, ಗುರೆಳ್ಳು ಪುಡಿ ಅಂತ ಬರುತ್ತಲ್ಲ, ಅದಕ್ಕೆ ನೀವು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ನೀವು ಯಾವ ಥರ ಕರೀತೀರಾ ಅಂತ ಅದನ್ನ ಗುರೆಳ್ಳು ಪುಡಿಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾವು ಇದನ್ನು ಗುರೆಳ್ಳು ಪುಡಿ ಅಂತ ಹೇಳಿ ಕರಿತೀವಿ. ಅದನ್ನು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಯಾವುದೇ ಒಂದು ಪಲ್ಯಕ್ಕೆ ಅಥವಾ ಬಾಜಿ ಅಥವಾ ಮಾಡಿದವಾಗ ಅದು ಗುರೆಳ್ಳು ಪುಡಿ ನಾವು ಯೂಸ್ ಮಾಡಿದರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಮಾಡ್ಕೊಳ್ಳಿಕ್ಕೆ ನಾವು ಇದಕ್ಕೆ ಟೊಮೆಟೊ, ಈರುಳ್ಳಿ ಕೂಡ ಹಾಕ್ಕೋಬೋದು. ಹಾಕ್ಕೊಳ್ಳೋರು ಹಾಕ್ಕೋತಾರೆ. ಆದರೆ ನಾನು ಹಾಕಿಲ್ಲ. ಯಾಕಂದರೆ ಅದು ಮತ್ತು ಇದು ಟೊಮೆಟೊ ಮತ್ತು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಮತ್ತು ಲೋಳೆ ಆಗೋ ಚಾನ್ಸಸ್ ಇರುತ್ತೆ. ಬರೀ ಬೆಂಡೆಕಾಯಿ ಅಷ್ಟೇ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ನಾನು ರೆಡಿ ಮಾಡಿಕೊಂಡೆ ಬೆಂಡೆಕಾಯಿ ಫ್ರೈನ. ನೆಕ್ಸ್ಟ್ ನಾನು ಸಾಂಬಾರು ಮಾಡಲಿಕ್ಕಂತ ರೆಡಿ ಮಾಡ್ಕೋತಾ ಇದ್ದೆ. ನೋಡಿ, ಬೆಂಡೆಕಾಯಿ ಫ್ರೈ ಯಾವ ಥರ ರೆಡಿಯಾಗಿದೆ. ಫುಲ್ಲು ಕ್ರಿಸ್ಪಿ ಕ್ರಂಚಿಯಾಗಿದೆ. ಅಂದರೆ ಬೆಂಡೆಕಾಯಿ ಫ್ರೆಂಚ್ ಫ್ರೈ ಇದು. ಮಕ್ಕಳು ಹಾಗೆ ಬಾಯಲ್ಲಿ ಕೂಡ ಬರೀ ಬಾಯಲ್ಲಿ ಕೂಡ ತಿನ್ಬೋದು. ಹಾಗೆ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಒಂದು ಸಾಂಬಾರು, ಸಿಂಪಲ್ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಸೌತೆಕಾಯಿ ಇತ್ತು, ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ಒಂದು 2 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಅದಕ್ಕೆ ನಾನು ಹೆಸರುಬೇಳೆ ನೆನೆಸಿಟ್ಟಿದ್ದೆ ಹೆಸರುಬೇಳೆ ಹಾಕ್ಕೋತೀನಿ ಸ್ವಲ್ಪ. ಹೆಸರುಬೇಳೆ ಇಲ್ಲಾಂದರೆ ತೊಗರಿಬೇಳೆ ಅಷ್ಟು ಯೂಸ್ ಮಾಡ್ಬೋದು. ನಾವು ಜಾಸ್ತಿ ಹೆಸರುಬೇಳೆನೇ ಬೇಳೆ ಸಾರು ಮಾಡಲಿಕ್ಕೆ, ತಿಳಿ ಸಾರು ಎಲ್ಲ ಮಾಡಲಿಕ್ಕೆ ಹೆಸರುಬೇಳೆನೇ ಯೂಸ್ ಮಾಡೋದು. ಈ ತೊಗರಿಬೇಳೆ ಕೂಡ ಸ್ವಲ್ಪ ಅಜೀರ್ಣತೆ ಆಗುತ್ತೆ. ಹೆಸರುಬೇಳೆ ಆ ಥರ ರೀತಿ ಏನೂ ತೊಂದರೆ ಆಗೋದಿಲ್ಲ. ಸಾಂಬಾರಿಗೆ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು, ಕುಕ್ಕರಲ್ಲಿ ಕೂಗಿಸ್ಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಸಿಂಪಲ್ ಹಾಕೋದಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲೇ ರೆಡಿ ಮಾಡಿದಂಥ ಸಾಂಬಾರು ಪೌಡ್ರ್ ಇದೆಯಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಮನೇಲಿ ಯಾವ ಥರ ಸಾಂಬಾರು ಪುಡಿ ರೆಡಿ ಮಾಡ್ತೀವಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವಾಗಾದರೂ ಶೇರ್ ಮಾಡ್ತೀನಿ. ನೆಕ್ಸ್ಟು ಕುಕ್ಕರಲ್ಲಿ
ತರಕಾರಿ ಎಲ್ಲ ಬೇಯ್ತಾ ಇದೆ. ಇವಾಗ ನಾನು ಈ ಕಡೆ ಒಗ್ಗರಣೆಗೆ ಅಂತ ರೆಡಿ ಮಾಡಿಕೊಂಡೆ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿದೆ, ಒಂದು 2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ರುಚಿ ಇನ್ನೂ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಬರಲಿ ಅಂತ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದು ಫ್ಲೇವರ್ ಘಮ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿದರೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಸಾಂಬಾರು ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ನಾನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ, ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಅದೆಲ್ಲ ಮಿಕ್ಸ್ ಆಯಿತು. ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಟ್ಟಾರೆ ಒಂದು ಸಾಂಬಾರು ರೆಡಿ ಆಯಿತು. ಈಗ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಹಾಕ್ಕೊಂಡು ಒಂದು 2 ಕುದಿ ಆಯಿತಂದರೆ ಸಾಂಬಾರು ರೆಡಿ ಆಯಿತು. ನಾನು ಆ ಬೆಂಡೆಕಾಯಿ ಫ್ರೈ ಜೊತೆಗೆ ಇದೊಂದು ಸೈಡ್ ಇರಲಿ ಅಂದ್ಕೊಂಡು ಇದು ಪಪ್ಪಾಡು ಇದೆಯಲ್ಲ, ಪಪ್ಪಾಡು ಬೇಯಿಸ್ತಾ ಇದ್ದೇನೆ. ಆಯಿಲ್ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಪಾಪಡ್ ಬೇಯಿಸ್ತಾ ಇದ್ದೇನೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ ಊಟದ ಜೊತೆಗೆ, ಅಥವಾ ಬರೀ ಬಾಯಲ್ಲಾದರೂ ತಿಂತಾರೆ ಇದನ್ನು ಕೂಡ. ಹಾಗೆ ಅದೊಂದು ಇಡ್ಲಿ ಅಂತ ಮಾಡಿಕೊಂಡೆ ಇವತ್ತು ನಾನು. ಇಲ್ಲಿ ನನ್ನ ಲಾಗ್ಸಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಇದು ಎಲ್ಲ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು, ಬೆಂಡೆಕಾಯಿ ಫ್ರೆಂಚ್ ಫ್ರೈ ಕೂಡ ರೆಡಿ ಆಯಿತು. ಈಗ ಪಾಪಡ್ ಕೂಡ ರೆಡಿ ಆಯಿತು. ಈಗ ಬಿಸಿ ಅನ್ನದ ಜೊತೆಗೆ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಬಿಸಿ ಅನ್ನದ ಜೊತೆಗೆ ಈ ಥರ ಕಲರ್ಫುಲ್ಲು ಊಟದಲ್ಲಿ ಕಲರ್ಫುಲ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಇದೊಂಥರ ಕಲರ್ಫುಲ್ಲು ಪಾಪಡು, ರೈಸು ಮತ್ತು ಸಾಂಬಾರು ಇದೆಲ್ಲ ಚೆನ್ನಾಗಿ, ಫ್ರೆಂಚ್ ಫ್ರೈ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.